ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್. ಇವತ್ತು ಪರ್ಫೆಕ್ಟ್ ಆಗಿರೋ ಮಸಾಲ ಅಕ್ಕಿ ರೊಟ್ಟಿನ ಯಾವ ಥರ ಮಾಡೋದು, ಅದು ಮತ್ತು ರಾತ್ರಿ ಉಳಿದಿರೋ ಅನ್ನದಿಂದ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಅರ್ಧ ಕಟ್ಟಷ್ಟು ನಾನು ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಆಮೇಲೆ ರಾತ್ರಿ ಎಷ್ಟು ಅನ್ನ ಉಳಿದಿರತ್ತಲ್ಲ, ರಾತ್ರಿ ಉಳಿದಿರೋ ಅನ್ನ ಅಷ್ಟು ರೈಸನ್ನು ನಾನು ತೊಗೊಂಡಿದ್ದೀನಿ. ಈ ರೈಸನ್ನು ನಾನು ಇವಾಗ ಮಿಕ್ಸಿ ಮಾಡ್ಕೊಳ್ತೀನಿ, ಸ್ಮೂತಾಗಿ ಮಿಕ್ಸಿ ಮಾಡ್ಕೊಳ್ತೀನಿ, ನೀರು ಹಾಕ್ಕೊಳ್ದೇನೆ ಮಿಕ್ಸಿ ಮಾಡ್ಕೊಳ್ತೀನಿ. ಈ ಸಬ್ಬಸಿಗೆ ಸೊಪ್ಪನ್ನು ಸಾಧ್ಯ ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಅದು ಎಳೆ ಎಳೆ ಎಲ್ಲ ಜಾಸ್ತಿ ಬರಬಾರ್ದು, ಸಾಧ್ಯ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ರೈಸನ್ನು ಸ್ಮೂತಾಗಿ ಮಿಕ್ಸಿ ಮಾಡ್ಕೊಳ್ತೀನಿ, ನೀರು ಹಾಕ್ಕೊಳ್ದೇನೆ ಮಿಕ್ಸಿ ಮಾಡಿ ತೊಗೊಂಡು ಬರ್ತೀನಿ. ಇವಾಗ ಸಬ್ಬಸಿಗೆ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾಯಿತು. ತೊಳೆಯೋದಕ್ಕೆ ಅಂತ ನೀರು ಹಾಕ್ಕೊಳ್ತೀನಿ ನಾನು. ಅದೇ ಪಾತ್ರೆಗೆ ಒಂದು 3 ಲೋಟದಷ್ಟು ನೀರನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕೈ ಆಡಿಸಿ ಅದನ್ನು ಸೈಡಿಗೆ ಎತ್ತಿಡ್ತೀನಿ. ಅದರಲ್ಲಿ ಮಣ್ಣು ಅಥವಾ ಗಲೀಜು ಏನಾದರೂ ಇದ್ದರೆ ಅದು ಎಲ್ಲ ಕೆಳಗಡೆ ಹೋಗುತ್ತೆ. ಸಬ್ಬಸಿಗೆ ಸೊಪ್ಪು ಮಾತ್ರ ಮೇಲೆ ತೇಲ್ಕೊಂಡಿರತ್ತೆ. ಯಾವುದೇ ಸೊಪ್ಪಾದರೂ ಸರಿ ಕಟ್ ಮಾಡ್ಕೋಕ್ಕಿಂತ ಮುಂಚೆ ತೊಳೆಯೋದಕ್ಕೆ ಹೋಗಬಾರ್ದು. ಕಟ್ ಮಾಡ್ಕೊಂಡಿದ್ದಾದಮೇಲೆ ತೊಳೆಯೋದಕ್ಕೆ ತುಂಬ ಈಸಿ ಆಗುತ್ತೆ. ಇವಾಗ ರೈಸ್ ಕೂಡ ನಾನು ಸ್ಮೂತಾಗಿ ಮಿಕ್ಸಿ ಮಾಡಿ ತೊಗೊಂಡು ಬಂದಿದ್ದೀನಿ. ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಸಾಧ್ಯ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ. ನಿಮ್ಮ ರೈಸ್ಗೆ ಅಥವಾ ನಿಮ್ಮ ಮಾಡೋ ಕ್ವಾಂಟಿಟಿಗೆ ಎಷ್ಟು ಬೇಕಲ್ಲ ಈರುಳ್ಳಿ ಅಷ್ಟನ್ನು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು 2 ಗ್ರೀನ್ ಚಿಲ್ಲಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕರಿಬೇವು ಅದನ್ನು ಕೂಡ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಸಾಧ್ಯ ಆದಷ್ಟು ಕಟ್ ಮಾಡಿಕೊಂಡು ಇವಾಗ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡಿದ್ದಾದಮೇಲೆ ನಾನು ಆಗಲೇ ಅಕ್ಕಿ ಹಿಟ್ಟನ್ನು ನಾನು ಜಡಿ ಮಾಡಿ ಇಟ್ಕೊಂಡಿದ್ದೆ. ಆ ಅಕ್ಕಿ ಹಿಟ್ಟನ್ನು ದೊಡ್ಡ ಸ್ಪೂನಿಂದ 2 ಸ್ಪೂನಷ್ಟು ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಮತ್ತೆ ಮಧ್ಯ ಮಧ್ಯ ನಾವು ಹಾಕ್ಕೊಳ್ಳೋದು ಬೇಕಾಗತ್ತೆ. ಇವಾಗ ಸದ್ಯಕ್ಕೆ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ, ಮುಂದೆ ಬೇಕಾದರೆ ಮತ್ತೆ ಹಾಕ್ಕೊಳ್ಬೇಕಾಗತ್ತೆ ನಾವು. ಇವಾಗ ಸಬ್ಬಸಿಗೆ ಸೊಪ್ಪನ್ನು ಈ ಥರ ಕೈಯಿಂದ ಹಿಂಡಿ ನಾವು ಅದೇ ಅಕ್ಕಿ ಹಿಟ್ಟು ಮೇಲೆ ಹಾಕ್ಕೊಳ್ಬೇಕು. ಇದೇ ಥರ ನಾನು ಎಲ್ಲನೂ ಸಬ್ಬಸಿಗೆ ಸೊಪ್ಪು ಕೂಡ ಈ ಥರ ಹಾಕ್ಕೊಂಡ್ಬಿಟ್ಟು ಇವಾಗ ಕೈಯಿಂದ ಕಲಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ಯಾವ ಥರ ನಾವು ಕಲಿಸ್ಕೊತೀವಲ್ಲ ಅದೇ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ. ಇದಕ್ಕೆ ನೀವು ಒಂದು ಸ್ವಲ್ಪನೂ ಎಕ್ಸ್ಟ್ರಾ ನೀರೆಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು. ಆ ರೈಸ್ ಏನಿರುತ್ತಲ್ಲ ಅದರಲ್ಲಿ ಏನು ನೀರಿನ ಅಂಶ ಇರುತ್ತಲ್ಲ ಅದರಲ್ಲೇ ನೀವು ಕಲಿಸ್ಕೋಬೇಕು ಈ ಥರ ಹಿಟ್ಟನ್ನು. ನೀವು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿಕೊಂಡ್ರೆ ಅಷ್ಟೊಂದು ಟೇಸ್ಟ್ ಆಗೋಲ್ಲ ಅಕ್ಕಿ ರೊಟ್ಟಿದು. ನಿಮಗೆ ಎಷ್ಟು ಗಟ್ಟಿ ಬೇಕಲ್ಲ ಅಷ್ಟು ಗಟ್ಟಿ ನೀವು ಇದನ್ನು ಕಲಿಸ್ಕೋಬೇಕು. ಫಸ್ಟ್ ಟೈಮ್ ಮಾಡೋರಾಗಿದ್ದರೆ ಸ್ವಲ್ಪ ಜಾಸ್ತಿ ಗಟ್ಟಿನೇ ಕಲಿಸ್ಕೊಳ್ಳಿ. ಇವಾಗ ಇನ್ನೂ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಬೇಕಾಗಿತ್ತು ನನಗೆ, ಸೊ ಹಾಗಾಗಿ ಮತ್ತೆ ಒಂದು 2 ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮಧ್ಯ ಹಾಕ್ಕೊಂಡ್ಬಿಟ್ಟು ಮತ್ತೆ ಕಲಿಸ್ಕೊತಾ ಇದ್ದೀನಿ ಹಿಟ್ಟನ್ನು. ಇದಕ್ಕೆ ನೀವು ನೀರನ್ನು ಆ್ಯಡ್ ಮಾಡೋ ಹಾಗಿಲ್ಲ, ನೀರೆಲ್ಲ ಮಿಕ್ಸ್ ಮಾಡಬಾರ್ದು. ಇದಕ್ಕೆ ರುಚಿ ನೋಡಿಕೊಂಡು ಉಪ್ಪು ಬೇಕಿದ್ದರೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಖಾರ ಬೇಕು ಅಂತ ಹೇಳಿಬಿಟ್ಟು ನೀವು ಮತ್ತೆ ಗ್ರೀನ್ ಚಿಲ್ಲಿ ಎಲ್ಲ ಕಟ್ ಮಾಡಿ ಹಾಕೋದಕ್ಕೆ ಹೋಗಬೇಡಿ. ಚಟ್ನಿ ಎಲ್ಲ ಸೈಡಿಗೆ ಮಾಡಿರ್ತೀರಲ್ಲ ಅದನ್ನೇ ನೀವು ಸ್ವಲ್ಪ ಖಾರ ಮಾಡಿಕೊಂಡ್ರೆ ಆಯಿತು. ಇದರಲ್ಲಿ ಮಧ್ಯ ಒಂದು ಗ್ರೀನ್ ಚಿಲ್ಲಿ ಬರುತ್ತೆ, ಆವಾಗ ಖಾರ ಸರಿ ಹೋಗುತ್ತೆ. ಇವಾಗ ಕಂಪ್ಲೀಟಾಗಿ ಹಿಟ್ಟನ್ನ ಹಾಕ್ಕೊಂಡಿದ್ದಾಯಿತು. ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ನಾನು. ಇವಾಗ ಎಣ್ಣೆನ ಹಚ್ಕೊಂಡು ನಮಗೆ ಎಷ್ಟು ಬೇಕಲ್ಲ ಅಷ್ಟು ಹಿಟ್ಟನ್ನು ತೊಗೊಂಡು ಒಂದು ಉಂಡೆ ಥರ ಮಾಡಿಟ್ಕೊಳ್ತೀನಿ. ಯಾಕಂದರೆ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ನನಗೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟಷ್ಟೇ. ಹಿಟ್ಟನ್ನು ಕಲಿಸ್ಕೊಂಡಿದ್ದಾದಮೇಲೆ ಜಾಸ್ತಿ ಹೊತ್ತು ನೆನೆಯೋದಕ್ಕೆ ಇಡಬೇಕೇನೋ ಅನ್ನೋ ಅವಶ್ಯಕತೆ ಇಲ್ಲ. ಹಿಟ್ಟನ್ನು ನಾದ್ಕೊಂಡಿದ್ದ ತಕ್ಷಣವೇ ನೀವು ಅಕ್ಕಿ ರೊಟ್ಟಿನ ಮಾಡಬೇಕು. ಲೇಟ್ ಆದರೆ ಹಿಟ್ಟು ಸಾಫ್ಟ್ ಆಗಿಬಿಡತ್ತೆ. ಇವಾಗ ನಾನು ಒಂದು ಪ್ಲಾಸ್ಟಿಕ್ ಪೇಪರ್ನ ತೊಗೊಂಡಿದ್ದೀನಿ. ಹೊಸ ಬಟ್ಟೆ ಜೊತೆ ಬಟ್ಟೆ ಎಲ್ಲ ಹಾಕಿಬಿಟ್ಟು ಒಂದು ಪ್ಲಾಸ್ಟಿಕ್ ಪೇಪರ್ ಬಂದಿರುತ್ತಲ್ಲ ಅದನ್ನು ನಾನು ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೆ 2 ಸೈಡು ನಾನು ಚೆನ್ನಾಗಿ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಎಣ್ಣೆನ ಹಚ್ಕೊಂಡಿದ್ದಾದಮೇಲೆ ಒಂದು ಉಂಡೆನ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಅದಕ್ಕೆ ಮೇಲೆ ಕೆಳಗೆ ಎಣ್ಣೆನ ಹಚ್ಚಿ ಮತ್ತು ಈ ಥರ ತಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನಾನು. ಅದಕ್ಕೆ ಮೇಲೆ ಎಣ್ಣೆನ ಹಚ್ಬಿಟ್ಟು ಈ ಪೇಪರ್ ಏನಿರುತ್ತಲ್ಲ ಪ್ಲಾಸ್ಟಿಕ್ ಪೇಪರು ಅದ್ರ ಮೇಲೆ ಅದನ್ನು ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಚಪಾತಿನ ಯಾವ ಥರ ಲಟ್ಟಿಸ್ಕೊತೀವಲ್ಲ ಸೇಮ್ ಅದೇ ಥರ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದನ್ನು ಪೇಪರ್ 2 ಸೈಡ್ ಮೇಲೆ ಕೆಳಗೆ ಪೇಪರ್ ಏನಿರುತ್ತಲ್ಲ 2 ಸೈಡ್ಗೂ ನೀವು ಎರಡನ್ನೂ ಕೂಡ ತಿರುಗಿಸ್ಬೇಕು. ಈ ಥರ ಒಂದೇ ಪೇಪರ್ನ ತಿರುಗಿಸಿದ್ರೆ ಅಷ್ಟು ಚೆನ್ನಾಗಿ ತಿರುಗೋದಿಲ್ಲ ಅದು. 2 ಪೇಪರನ್ನು ತಿರುಗಿಸಿ ಈ ಥರ ಇಟ್ಕೊಂಡು ಲಟ್ಟಿಸ್ಕೊಳ್ಬೇಕು.
ತುಂಬಾ ಈಸಿ ಅಕ್ಕಿ ರೊಟ್ಟಿ ಮಾಡೋದು, ಮಸಾಲ ಅಕ್ಕಿ ರೊಟ್ಟಿ. ಎಂಥವ್ರು ಕೂಡ ಆದರೂ ಮಾಡ್ಬೋದು ಇದನ್ನು. ತುಂಬಾ ಈಸಿಯಾಗಿ ಮಾಡ್ತಾರೆ, ಪರ್ಫೆಕ್ಟಾಗಿ ಮಾಡ್ಬೋದು ಅಂತ ಹೇಳ್ತೀನಿ. ಯಾವಾಗಲೇ ಮಾಡಿದರೂ ಮಸಾಲ ಅಕ್ಕಿ ರೊಟ್ಟಿ ನಾನು ಇದೇ ಥರ ಮಾಡೋದು. ಕೆಲವೊಂದಿಷ್ಟು ಜನ ಮುದ್ದೆ ಮಾಡ್ಕೊಂಡ್ಬಿಟ್ಟು ಮಾಡ್ತಾರೆ. ಆ ಥರ ಮಾಡೋದಕ್ಕಿಂತ ಈ ಥರ ಮಾಡಿದರೆ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ ನಾನು. ಅಕ್ಕಿ ರೊಟ್ಟಿ ಗರಿ ಗರಿಯಾಗಿರಬೇಕು ಅಂತ ಅಂದರೆ ನೀವು ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿ ಬೇಯಿಸ್ಕೋಬೇಕು. ಇಲ್ಲಪ್ಪ ನಮಗೆ ಸಾಫ್ಟಾಗಿ ಬೇಕು ಅಂತ ಅಂದರೆ ನೀವು ಸಾಫ್ಟಾಗಿ ಕೂಡ ಬೇಯಿಸ್ಕೋಬೋದು. ನೀವು ಫಸ್ಟ್ ಟೈಮ್ ಏನಾದರೂ ಮಾಡ್ತಾ ಇದ್ದರೆ ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ನಾನು ಆಗಲೇ ತವಾನ ಹೀಟ್ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೆ. ಅದ್ರ ಮೇಲೆ ಇವಾಗ ನಾನು ಇದನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸೈಡ್ ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಸೈಡು ಬೇಯಿಸ್ಕೊಳ್ಳೋದಕ್ಕೆ ಅಂತ ಈ ಥರ ಸ್ವಲ್ಪ ಬೆಂದಿದ್ದಾದಮೇಲೆ ಇನ್ನೊಂದು ಕಡೆಗೆ ತಿರುವಿ ಹಾಕ್ಕೊಂಡಿದ್ದೀನಿ. ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಹಚ್ಕೊಂಡಿದ್ದಾದಮೇಲೆ ಈ ಥರ ಎರಡೂ ಸೈಡು ಕಂಪ್ಲೀಟಾಗಿ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರೋ ಅಕ್ಕಿ ರೊಟ್ಟಿ ರೆಡಿ ಆಯಿತು. ನಿಮಗೆ ಸಬ್ಬಸಿಗೆ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಫಸ್ಟ್ ಟೈಮ್ ಏನೋ ನೀವು ಟ್ರೈ ಮಾಡ್ತೀನಿ ಅಂದರೆ ಸಬ್ಬಸಿಗೆ ಸೊಪ್ಪು ಇಲ್ಲದೇನೂ ಕೂಡ ನೀವು ಟ್ರೈ ಮಾಡ್ಬೋದು. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಸಪೋರ್ಟ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾವು ಯಾವತ್ತೂ ಗ್ರೋ ಆಗೋಕ್ಕಾಗಲ್ಲ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.